ಜಾತ್ರಾ ಮಹೋತ್ಸವ ಬಹಳಷ್ಟು ವಿಜೃಂಭಣೆಯಿಂದ ಜರುಗಲಿದ್ದು ಇವತ್ತಿನ ಪ್ರಪಂಚದಲ್ಲಿ ಧರ್ಮ ಜಾತಿ ಅಂಧತ್ವ ಐಕ್ಯತೆಯ ಕೊರತೆಯಿಂದ ಕೊರಗತಕ್ಕಂಥ ಈ ಸಂದರ್ಭದಲ್ಲಿ ಹುಚ್ಚಲಿಂಗೇಶ್ವರರು ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದವರಾದರೂ ಸಹಿತ ಈ ಸ್ಥಳದಲ್ಲಿ ಜಾತ್ಯತೀತವಾಗಿ ಎಲ್ಲ ಧರ್ಮದವರು ಈ ಸ್ಥಳದಲ್ಲಿ ಕೂಡಿಕೊಂಡು ವಿಜೃಂಭಣೆಯಿಂದ ಜಾತ್ರೆಯನ್ನ ಆಚರಿಸ್ತಕ್ಕಂಥದ್ದು ಏನು ಸಮಾಜಕ್ಕೆ ಸಂದೇಶ ಹೋಗ್ತದ ಅಂತಂದ್ರ ಈ ಭಗವಂತನ ಕೃಪೆಯಿಂದ ಈ ಕ್ಷೇತ್ರದಲ್ಲಿ ಐಕ್ಯತೆಯ ಮನೋಭಾವನೆಯನ್ನ ಸಮಾಜಕ್ಕೆ ಸಂದೇಶ ಕೊಡ್ತಕ್ಕಂಥ ಒಂದು ವಿಜೃಂಭಣೆಯ ಜಾತ್ರೆ ಅಂತ ನನ್ನ ಭಾವನೆ. ಇಂಥ ಜಾತ್ರಾ ಮಹೋತ್ಸವಗಳು ಐಕ್ಯತೆಯನ್ನ ಸಾಧಿಸುವಲ್ಲಿ, ಜಾತ್ಯತೀತ ತತ್ವವನ್ನ ಬೋಧಿಸುವಲ್ಲಿ ಇಂಥ ಜಾತ್ರಾ ಮಹೋತ್ಸವಗಳಲ್ಲೂ ಬಹಳ ಅವಶ್ಯ ಅಂತ ನನಗನ್ನಿಸ್ತಾ ಇದೆ. ಇಂಥ ಒಂದು ಪವಾಡ ಹೊಂದಿರತಕ್ಕಂಥ ಈ ಹುಚ್ಚಲಿಂಗೇಶ್ವರರ ಎಲ್ಲಾ ಭಕ್ತರು ಅವನ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ಭಾವಿಸಿ ನನ್ನ ಎರಡು ಮಾತು. ಈ ಪ್ರವೇಶ ಮಾಡತಕ್ಕಂತ ನೂರಾರು ಭಂಡಾರಿಗಳು ಸಮಾಧಾನ ಶಾಂತಿಯಿಂದ ಪ್ರವೇಶ ಮಾಡಬೇಕು. ಒಬ್ಬೊಬ್ಬರು ಸಾಲಾಗಿ ನಿಂತು ಪ್ರವೇಶ ಮಾಡಬೇಕು. ಈ ಭಂಡಾರಿಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ಅಲ್ಲಿ ಯಾರು ಪೊಲೀಸರು ಸೆಕ್ಯೂರಿಟಿ ಇರ್ತಿದ್ರೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು.